ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಪುಷ್ಪಾಸ್ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಸ್ಪೆಷಲ್ಲಾಗಿ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಒಂದು ಮುಕ್ಕಾಲು ಕಪ್ನಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಹೆಸರುಬೇಳೆಯಲ್ಲಿ ಪೊಂಗಲ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ಒಂದು ಸಲ ಮಾಡಿ ನೋಡಿ, ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಬೇಳೆಯಲ್ಲೂ ಮಾಡ್ತಾರೆ, ಆದರೆ ಹೆಸರುಬೇಳೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕು. ನೋಡಿ, ಈ ಕಲರ್ ಬರಬೇಕು, ಕೆಂಪು ಬರಬೇಕು. ಸ್ವಲ್ಪ ಒಂದು 2-3 ನಿಮಿಷ ಬಾಣಲೆಯಲ್ಲಿ ಹುರಿದ್ರೆ ಸಾಕು. ಇದಕ್ಕೆ ಮುಕ್ಕಾಲು ಕಪ್ಪು ಹೆಸರುಬೇಳೆ ಹಾಕಿದ್ದೀನಿ. 1 ಕಪ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅಕ್ಕಿನ ಉರಿಬಾರ್ದು, ಅದನ್ನು ಚೆನ್ನಾಗಿ 2 ಮಿಕ್ಸ್ ಮಾಡಿ ತೊಳಿಬೇಕು. ನೀರಲ್ಲಿ ತೊಳೆದ ನಂತರ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ತೊಳೆದಾದ ಹೆಸರುಬೇಳೆ ಮತ್ತು ಅಕ್ಕಿನ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಅದೇ ಕಪ್ಪಲ್ಲಿ 2 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಕಪ್ಪು ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಅದು 1.5 ಕಪ್ಪಷ್ಟು ಅಕ್ಕಿ ಮತ್ತು ಬೇಳೆ ಆಗಿದೆಯಲ್ವಾ, ಅದಕ್ಕೋಸ್ಕರ 3 ಕಪ್ಪು ನೀರಾಗುವಷ್ಟು 1 ಕಪ್ಪು ಹಾಲು, 2 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ 3 ಅಥವಾ 4 ವಿಷಲ್ ಬರೋವರೆಗೆ ವಿಷಲ್ ತೆಗಿಬೇಕು. ಇದು ವಿಷಲ್ ಆಗಿದೆ ನೋಡಿ. ಈ ಕಡೆ ನಾನು ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ಅಂಥೇಳಿ 1 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ಅಕ್ಕಿ ತಗೊಂಡ್ವಲ್ಲ, ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಇದು ಎರಡನ್ನು ಚೆನ್ನಾಗಿ ನೀರಲ್ಲಿ ಕುದಿಸ್ಕೋಬೇಕು. ಅಂದರೆ ಅದು ಬೆಲ್ಲ ಗಟ್ಟಿ ಇರುತ್ತಲ್ವ, ಬೆಲ್ಲ ಇಡೀನೇ ಇರುತ್ತೆ. ಅದು ನೀರಾಗೋವರೆಗೆ ಪಾಕ ಮಾಡೋಂಗೆ, ಪಾಕ ಏನು ಬೇಡ, ಸಾಧಾರಣ ಅದು ನೀರಾಗೋವರೆಗೆ ಕರಗಿಸ್ಕೊಳ್ಬೇಕು. ಈ ಥರ ನೀವು ಒಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಪೊಂಗಲ್ಲು. ಈಗ ನೋಡಿ, ಇದು ಬೆಂದಿದೆ. ನಾನೊಂದು 4 ವಿಷಲ್ ತೆಗೆದಿದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಈ ಸಂಕ್ರಾಂತಿಗೆ ಸ್ಪೆಷಲ್ ಈ ಪೊಂಗಲ್ ಮಾಡಲೇಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಯಾವತ್ತೂ ನಾವು ಮಾಡಲ್ಲ, ಸಂಕ್ರಾಂತಿ ಹಬ್ಬದಂದು ಮಾಡಿದರೆ ತುಂಬ ಮಕ್ಕಳಿಗೆ ಇಷ್ಟ ಆಗುತ್ತೆ. ಈಗ ಒಂದು ಬೇರೆ ಪಾತ್ರೆ ತಗೊಂಡಿದ್ದೀನಿ. ಈಗ ಅದು ಕುಕ್ಕರಲ್ಲಿ ಇದೆಯಲ್ವ, ಅನ್ನ ಮತ್ತು ಬೇಳೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ನಾವು ಆಗಲೇ ಪಾಕ ತೆಗೆದ್ವಲ್ಲ ಬೆಲ್ಲ ಮತ್ತು ಸಕ್ಕರೆದು, ಅದನ್ನು ಇದಕ್ಕೆ ಸೋಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ಟವ್ ಆನ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಅದು ಬೆಲ್ಲ ಮತ್ತು ಈ ಅಕ್ಕಿ ಅನ್ನ ಇದೆಯಲ್ಲ, ಅದು 2 ಮಿಕ್ಸ್ ಆಗಬೇಕು. ಗಂಟುಗಳಾಗಬಾರ್ದು, ಚೆನ್ನಾಗಿ 2 ಹೊಂದ್ಕೋಬೇಕು ಅಂತೇಳಿ ಈ ಥರ ಕುದಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನನಗೆ ನೀರು ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತಾ ಇದೆ. ಅದಕ್ಕೆ 1 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಗಟ್ಟಿನೂ ಆಗಬಾರ್ದು, ನೀರು ಆಗಬಾರ್ದು, ಆ ಥರ ಆ ಹದದಲ್ಲಿ ಬೇಯಿಸ್ಕೋಬೇಕು. ತುಂಬ ಸುಲಭ ಇದು, 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಇನ್ನೊಂದು ಕಡೆ ದ್ರಾಕ್ಷಿ ಗೋಡಂಬಿ ಮಾಡುವಂತೇಳಿ ಹುರ್ಕೊಳ್ಳುವಂತೇಳಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ತುಪ್ಪ ಬಿಸಿಯಾಗಿದೆ ನೋಡಿ. ಕೆಂಬಣ್ಣ ಬರೋವರೆಗೆ ಹುರ್ಕೋಬೇಕು. ಆಗಿದೆ ನೋಡಿ. ಇದು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕೆಲವರು ಪಾಕಕ್ಕೆ ಬೆಲ್ಲ ಮಾತ್ರ ಹಾಕ್ತಾರೆ. ಸಕ್ಕರೆ ಮತ್ತು ಬೆಲ್ಲ 2 ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಾಗುತ್ತೆ. ಈ ಪೊಂಗಲ್ನ ಸ್ಪೆಷಲಿಸ್ಟಿನೇ ಇಷ್ಟು, 2 ಮಿಕ್ಸ್ ಮಾಡಿದ್ರೇ ಟೇಸ್ಟಿಯಾಗಿರುತ್ತೆ ನೋಡಿ. ಇದನ್ನು ಅದಕ್ಕೆ ಮಿಕ್ಸ್ ಮಾಡಿದೆ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸಂಕ್ರಾಂತಿ ಹಬ್ಬಕ್ಕೆ ಟೇಸ್ಟಿಯಾಗಿ ಮಾಡೋಂಥ ಸ್ವೀಟ್ ಪೊಂಗಲ್ಲು ಮಿಸ್ ಮಾಡ್ಕೊಳ್ಳೋದೆ. ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತಂತೇಳಿ ಮರೆಯದೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನಾನೀಗ 1 ಕಪ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ರೆಡಿ, ಪೊಂಗಲ್ ರೆಡಿ ಆಯ್ತು. ಈಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಹಾಗೂ
ಎಲ್ಲರಿಗೂ ಶೇರ್ ಮಾಡಿ.